ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜಕೀಯದ ಹುಚ್ಚು ಯಾವನಿಂದ ಶುರುವಾಯಿತು? ಕಾಲೇಜು ದಿನಗಳಲ್ಲೇ ಇಂಥ ಒಂದು ಗುಣ ಅವರಿಗಿತ್ತು. ಅಲ್ಲಿಂದಲೇ ಅವರ ರಾಜಕೀಯದ ಜರ್ನಿ ಕೂಡ ಆರಂಭ ಆಗಿತ್ತು. ಈಗ ನೋಡಿ ಅಲ್ಲಿಂದ ಇಲ್ಲಿ ತನಕ, ಅಂದರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಏರೋ ತನಕ ಅವ್ರು ಬೆಳೆದು ನಿಂತಿದ್ದಾರೆ. ಅಂದರೆ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಆ ದಿನಗಳಿಂದ ಹಿಡಿದು ನಾಳೆ ಮುಖ್ಯಮಂತ್ರಿ ಆಗೋ ತನಕ ಅವರ ರಾಜಕೀಯ ಸಂಘರ್ಷ ಯಾವ ರೀತಿ ಇತ್ತು ಬನ್ನಿ ನೋಡ. ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಕನಕಪುರದ ಬಂಡೆ ಪಟ್ಟಾಭಿಷೇಕಕ್ಕೆ ಕಾಲ ಕೂಡಿ ಬಂದಿದೆ. ಡಿಕೆ ಪ್ರಯತ್ನ ಕೈಕೊಡ್ಲಿಲ್ಲ. ಶ್ರಮ ಪೂಜೆಗೆ ಫಲ ಸಿಕ್ಕಿದೆ. ಪಕ್ಷಕ್ಕೆ ದುಡಿದಿದ್ದಕ್ಕೆ ಕೂಲಿ ರೂಪದಲ್ಲಿ ಸಿಎಂ ಕುರ್ಚಿಯೂ ಒಲಿದು ಬರ್ತಾ ಇದೆ. ಡಿಕೆ ನಂಬಿದ ದೇವರು ವರ ಶಾಪ ಅಲ್ಲ, ಅವಕಾಶವೊಂದನ್ನೇ ದಯಪಾಲಿಸಿದ್ದಾನೆ. ಬಂಗಾರಪ್ಪ ಹೇಳಿದ್ದ ಆ ಮಾತು ಈಗ ನಿಜವಾಗ್ತಾ ಇದೆ. ಕ್ಲೀನ್ ಶೇವ್ ಮಾಡಿಕೊಳ್ಳುವ ಟೈಮ್ ಕೂಡಿ ಬಂದಿದೆ. ರಾಮನಗರ ಬಂಡೆ ಶಿವಕುಮಾರ್ಗೆ ಒಲಿದ ಮುಖ್ಯಮಂತ್ರಿ ಪಟ್ಟ. ಕಾಲೇಜು ದಿನಗಳಲ್ಲೇ ರಾಜಕೀಯ ಆರಂಭಿಸಿದ್ದ ಡಿಕೆಗೆ ಸುಯೋಗ. ರಾಜ್ಯದ ಪ್ರಮುಖ ಒಕ್ಕಲಿಗ ನಾಯಕ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ರಾಜಕೀಯದ ಸವಾಲುಗಳು ಎದುರಾದ್ರೂ ಬಂಡೆಯಂತೆ ಅಚಲವಾಗಿದ್ದು ಸಿಎಂ ಆಗ್ಲೇಬೇಕು ಅನ್ನೋ ಕನಸನ್ನ ಈಡೇರಿಸಿಕೊಳ್ತಾ ಇದ್ದಾರೆ. 64ನೇ ವಯಸ್ಸಿಗೆ ಸಿಎಂ ಪಟ್ಟ ಅಲಂಕರಿಸಲಿದ್ದಾರೆ. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದಾರೆ. ಕಾಲೇಜು ದಿನಗಳಿಂದಲೇ ರಾಜಕೀಯ ಪ್ರವೇಶಿಸಿದ್ದ ಡಿಕೆ, ನಾನು ಬೆಂಗಳೂರಿಗೆ ಬಂದಿದ್ದೆ ರಾಜಕೀಯ ಮಾಡೋದಕ್ಕೆ, ಕಿವಿ ಮೇಲೆ ಹೂ ಇಟ್ಕೊಳ್ಳೋಕ್ ಬಂದಿಲ್ಲ ಅಂತ ಹೇಳಿದ್ದರು. ಡಿಕೆ ವಿದ್ಯಾರ್ಥಿ ಟೈಮ್ನಲ್ಲೇ ಬಂಗಾರಪ್ಪ ಮನೆ ಮುಂದೆ ನಿಲ್ತಾ ಇದ್ರಂತೆ. ಆಗ ಡಿಕೆ ಕರೆದು ಬೆಳೆಸಿದ್ದೆ ಬಂಗಾರಪ್ಪ. ಮುಂದೆ ರಾಜಕೀಯದಲ್ಲಿ ಚುನಾವಣಾ ಕಣಕ್ಕೆ ಧುಮುಕೋಕೆ ಅವಕಾಶ ಕಲ್ಪಿಸಿದ್ದು ಆಗಿನ ರಾಜೀವ್ ಗಾಂಧಿ ಯುವಕ ಡಿಕೆ ಅವರ ಕಣ್ಣಿಗೆ ಬಿದ್ದಿದ್ರು. ಬೆಂಗಳೂರು ದಕ್ಷಿಣ ಕನಕಪುರ ದೊಡ್ಡಾಲಹಳ್ಳಿಯ ದೊಡ್ಡ ಜಮೀನ್ದಾರರ ಕುಟುಂಬ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಶಿವಕುಮಾರ್ ಮುಂದೆ ಓದೋದಕ್ಕೆ ಬಂದಿದ್ದು ಬೆಂಗಳೂರಿಗೆ. ಅದು ಡಿಕೆ ರಾಜಕೀಯ ಜೀವನದ ಬಹುದೊಡ್ಡ ತಿರುವಿಗೆ ಕಾರಣ ಆಯಿತು. ಡಿಕೆ ಕಾಲೇಜು ದಿನಗಳಲ್ಲೇ NSUI ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದ್ದರು. RC ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದರು. 1983ರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಡಿಕೆ ಮೊದಲ ಬಾರಿ ಚುನಾವಣೆ ಎದುರಿಸಿದಾಗ ವಯಸ್ಸು ಬರೀ 25 ವರ್ಷವಷ್ಟೇ. ಬೆಂಗಳೂರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ರು. 30ನೇ ವಯಸ್ಸಿನಲ್ಲಿ ಅಂದ್ರೆ 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಒಕ್ಕಲಿಗರ ದೈತ್ಯ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ಎದುರು ನಿಂತು ಸೋತಿದ್ದರು. ಮುಂದೆ ಒಂದೇ ವರ್ಷ 1990ರಲ್ಲಿ ಎಸ್ ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಬಂಧಿಖಾನೆ ಸಚಿವರಾಗಿದ್ರು. 1999ರಲ್ಲಿ SM ಕೃಷ್ಣ ಸಂಪುಟದಲ್ಲಿ ಸಹಕಾರ ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದ ಡಿಕೆ ರಾಜಕೀಯದಲ್ಲಿ ಗಟ್ಟಿಗೊಳ್ತಾ ಬಂದ್ರು. SMK ನೀಲಿಗಣ್ಣಿನ ಹುಡುಗನಾಗಿದ್ರು. 2013ರಲ್ಲಿ ಸಿದ್ದು ಸಂಪುಟದಲ್ಲಿ ಇಂಧನ ಖಾತೆ ನಿಭಾಯಿಸಿದ್ರು. 2008ರಿಂದ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಕನಕಪುರ ಕ್ಷೇತ್ರದಿಂದ ಈವರೆಗೂ ಸತತವಾಗಿ ಡಿಕೆ ಶಾಸಕರಾಗ್ತಾನೆ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 2023ರಲ್ಲಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಟ್ಟು ತಾವು DCM ಪಟ್ಟಕ್ಕೇರಿದ್ರು. ಈಗ ಒಪ್ಪಂದದಂತೆ ಸಿಎಂ ಆಗ್ತಿದ್ದಾರೆ. ತಮ್ಮ ಈವರೆಗಿನ ಇಡೀ ರಾಜಕೀಯವನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಕಳೆದಿದ್ದಾರೆ. ಐ ಎಂ ಎ ಕಾಂಗ್ರೆಸ್ ಮ್ಯಾನ್ ಅನ್ನೋದು ಡಿಕೆಯ ಫೇಮಸ್ ಡೈಲಾಗ್ಗಳಲ್ಲೊಂದು. ಶುಭಗಳಿಗೆ ಬರ್ಬೇಕಾದ್ರೆ ಯಾರು ನನಗೇನು ಯಾವಾಗ ಏನ್ ಬರ್ಬೇಕು ನಮ್ಗೆ ಬಂದಿದ್ದೀನಿ, ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಬಂಧಿಖಾನೆ ಬೇಡ ಅಂದಿದ್ದ ಡಿಕೆಗೆ ಭವಿಷ್ಯ ನುಡಿದಿದ್ದ ಬಂಗಾರ. ರಾಜಕೀಯ ಗುರು ಬಂಗಾರಪ್ಪ ಹೇಳಿದ್ದ ಆ ಮಾತು ನಿಜವಾಯ್ತಾ? ಈವರೆಗೂ ಬಂಧಿಖಾನೆ, ಸಹಕಾರ, ಇಂಧನ, ನಗರಾಭಿವೃದ್ಧಿ, ಜಲಸಂಪನ್ಮೂಲದಂತ ಖಾತೆಗಳನ್ನ ನಿಭಾಯಿಸಿ ಸೈ ಅನ್ಸ್ಕೊಂಡಿರುವ ಡಿಕೆ ಸಾಹೇಬ ಮೊದಲ ಬಾರಿಗೆ ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಬಂಧಿಖಾನೆ ಖಾತೆ ಸಿಕ್ಕಾಗ ಬೇಸರಗೊಂಡಿದ್ರು. ಆದ್ರೆ ಶಿಷ್ಯನಿಗೆ ಅವತ್ತೇ ಭವಿಷ್ಯ ನುಡಿದಿದ್ದ ಬಂಗಾರಪ್ಪ, ಡಿಕೆ, ನಾನು ಮೊದಲು ಬಂಧಿಖಾನೆ ಸಚಿವನಾಗಿಯೇ ಸಿಎಂ ಆಗಿರುವೆ, ಮುಂದೆ ನೀನೂ ಕೂಡ ಸಿಎಂ ಆಗ್ತೀಯಾ ಅಂದಿದ್ರಂತೆ. ಬಂಗಾರದಂತಹ ವ್ಯಕ್ತಿತ್ವದ ಬಂಗಾರಪ್ಪ ಅವತ್ತು ಆಡಿದ್ದ ಆ ಮಾತು ಈಗ ನಿಜವಾಗಿದೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಡೋಂಟ್ ಕೇರ್ ಆಟಿಟ್ಯೂಡ್. ಪಕ್ಷಕ್ಕಾಗಿ ತನು ಮನ ಧನ ಅರ್ಪಿಸಿಕೊಂಡ ಕೆಂಪೇಗೌಡರ ಪುತ್ರ.
ಡಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಚ್ಚುಮೆಚ್ಚಿನ ನಾಯಕ ಅನ್ನೋದು ನಿರ್ವಿವಾದ. ಯಾವುದೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾದ್ರೂ ಡಿಕೆ ಅಲ್ಲಿ ಹಾಜರಿರ್ತಾರೆ. ತೆಲಂಗಾಣ, ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿನ ದಡ ಸೇರಿಸೋದಕ್ಕೆ ಡಿಕೆ ಪ್ರಮುಖ ಪಾತ್ರ ವಹಿಸಿದ್ದರು. ಆದರೆ ಡಿಕೆ ರಾಜಕೀಯವಾಗಿ ಎದುರಿಸಿದ್ದ ಸವಾಲುಗಳು ಮಾತ್ರ ಬೆಟ್ಟದಷ್ಟಿದ್ವು. ಎರಡ್ 2004ರಲ್ಲಿ ರಾಜ್ಯದೊಳಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇತ್ತು. ಧರಂಸಿಂಗ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆ ಸಂಪುಟ ಸೇರ್ಪಡೆಗೆ ಎಚ್ಡಿಡಿ ವಿರೋಧಿಸಿದ್ರು. ಆಗ ಸಚಿವ ಸ್ಥಾನ ಕೈತಪ್ಪಿತ್ತು. ಸುದೀರ್ಘ 10 ವರ್ಷ ಅಧಿಕಾರದಿಂದ ಡಿಕೆ ದೂರ ಉಳಿಬೇಕಾಯಿತು. 2013ರಲ್ಲಿ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿ ಅಂತವರು ವಿರೋಧಿಸಿದ್ರಿಂದಾಗಿ ಆಗ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ 6 ತಿಂಗಳು ಸೇರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಹೈಕಮಾಂಡ್ ಕೃಪೆಯಿಂದ ಸಚಿವ ಸ್ಥಾನ ಸಿಕ್ಕಿತ್ತು. ರಾಜ್ಯ ರಾಜಕೀಯದಲ್ಲಿ ಜೈಲು ಸೇರಿದ ಪ್ರಮುಖ ರಾಜಕಾರಣಿಗಳಲ್ಲಿ ಡಿಕೆ ಕೂಡ ಒಬ್ರು. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗ ಡಿಕೆ ತಿಹಾರ್ ಜೈಲು ವಾಸ ಅನುಭವಿಸಿದ್ದರು. ಜೈಲಿನಿಂದ ಬಂದ ಡಿಕೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಸಿಕ್ಕಿತ್ತು. ಮುಂದೆ ಸಿಎಂ ಪಟ್ಟ ಒಲಿಯೋದಕ್ಕೂ ದಾರಿ ಸುಗಮಗೊಳಿತು. 7 ಬಾರಿ ಶಾಸಕರಾಗಿರುವ ಡಿಕೆ ಅತಿ ಹೆಚ್ಚು ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಪಕ್ಷ ಮುನ್ನಡೆಸಿದ ಖ್ಯಾತಿಯೂ ಇದೆ. ಅಂತೂ ಬಂಡೆ ಇನ್ಮೇಲೆ ಶಕ್ತಿಸೌಧದ 3ನೇ ಮಹಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ರಾಮನಗರ.